ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಕಳೆದ 15 ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಪ್ರತಿನಿತ್ಯನೂ ಕೂಡ ವಿಶೇಷವಾಗಿ ಪೂಜೆಯನ್ನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿಕೊಂಡು ಮಾಡ್ತಾರೆ. ಇಲ್ಲಿ ಇರುವಂಥ ಶ್ರೀ ಈಶ್ವರ ಬಸವಣ್ಣ ದೇವಸ್ಥಾನ ಟ್ರಸ್ಟ್ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕಳೆದ 15 ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 11 ದಿನಗಳವರೆಗೂ ಕೂಡ ಗಣೇಶನಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ಇದೇ ರೀತಿ ನಡೆಯುತ್ತೆ. ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತೆ. ಇದೊಂದು ಇಡೀ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಇಬ್ಬರೂ ಕೂಡ ಯಾವುದೇ ಭಾವೈಕ್ಯತೆಯಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಇಲ್ಲಿ ಸರ್, ಎಷ್ಟು ವರ್ಷ ಆಯ್ತು ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕತ್ತ? ನಾವು ಇದು 15ನೇ ವರ್ಷ ಸರ್. ನಾವು ಎಲ್ಲರೂ ಸೇರೇ ಮಾಡ್ತೀವಿ ರೀ, ಹಿಂದೂ ಮುಸ್ಲಿಂ ಸೇರಿ ನಾವು ಗಣೇಶ ಹಬ್ಬವನ್ನು ಅಗ್ದಿ ವಿಭಜನೆಯಿಂದ ಮಾಡ್ತೀವಿ ರೀ ಅದನ್ನು. ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತೀವಿ. ನಾವು ಸೇರೇ ಭಾವೈಕ್ಯತೆಯ ಸಂಕೇತವಾಗಿ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿಯವಾಗಲಿ ಅನ್ನೋದು ಒಂದು ನಮ್ಮದು ಉದ್ದೇಶ. ಯಾಕೆಂದರೆ ನಾವು ಅಣ್ಣತಮ್ಮರಿಂದಾಗಿ ಇರೋಣ, ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಸಂಕೇತ ಆಗಲಿ, ಯಾವುದೂ ಭೇದ ಭಾವ ಮಾಡಬಾರ್ದು ಅನ್ನೋ ಒಂದು ನಮ್ಮದು ಇದು ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ತೀರಿ ನೀವು, ಈ ಹಿಂದೂ ಮುಸ್ಲಿಂ ಹಂಗೆ ಬಾಂಧವ್ಯ ಹದಗೆಡ್ತಾ ಇದೆ. ಈ ಗಣೇಶನ ಬಗ್ಗೆ ಏನು ಸಂದೇಶ ಸಾರ್ತಾರೆ ನೀವು? ಏನಿಲ್ಲ, ನಮ್ಮ ಭಾವನೆಗಳನ್ನು ಸೀದಾ ಇದ್ದರೆ ಯಾವುದೂ ಏನೂ ಆಗಲ್ಲ. ನಾವು ಎಲ್ಲರೂ ಒಂದೇ ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅವರು ಬೇರೆ ನಾವು ಬೇರೆ ಅನ್ನೋದು ನಮ್ಮ ತಲೆಯಂದು ಮನಸ್ಸಿನ ತೆಗೆದಿಟ್ಟು ನಾವು ಎಲ್ಲರೂ ಎಲ್ಲ ದೇವರು ಒಂದೇ, ಧರ್ಮ ಬೇರೆ ಬೇರೆ ಇರ್ಬೋದು, ದೇವರೆಲ್ಲ ಒಂದೇ, ಆದರೆ ಆಚರಣೆ ಬೇರೆ ಬೇರೆ ಇರ್ತಾವೆ. ಆದರೆ ಅವು ಎಲ್ಲ ಸೇರಿ ಅವ್ರು ಸೇರಿ ಮಾಡಿದಾಗ ಸಾಮರಸ್ಯ ಅನ್ನೋದು ಒಂದು ಬರ್ತೈತಿ. ಅದಕ್ಕೆ ಎಲ್ಲರೂ ನಾವು ಒಂದಾಗಿರೋಣ. ಎಲ್ಲಿ ಜಗತ್ತಿನಲ್ಲಿ ಆಗಲಿ, ನಮ್ಮ ಕರ್ನಾಟಕ ರಾಜ್ಯದಾಗಲಿ ಯಾರೂ ನಾವು ಬೇರೆ ಅವರು ಬೇರೆ ಅನ್ನೋದು ಒಂದು ಇರಬಾರ್ದು. ಆಮೇಲೆ ನಾವು ಹಿಂದೂ ಮುಸ್ಲಿಂ ಒಂದೇ ಅನ್ನೋದು ಒಂದು ಭಾವನೆಗಳನ್ನು ಇಟ್ಕೊಂಡು ನಾವು ಜೀವನ ಮಾಡಿದರೆ ಎಲ್ಲಿ ಯಾವುದೂ ಗಲಭೆ ಆಗಲಿಕ್ಕಿಲ್ಲ ಅಂತ ನಮ್ಮದು ಒಂದು ಉದ್ದೇಶ. ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಪೂಜೆ ಇದು ನಾವಿಲ್ಲ ಗದಗ ತಾಲೂಕು ನಮ್ಮ ಕಳಸಾಪುರ ಗ್ರಾಮ ಇಡೀ ಒಂದು ದೇಶಕ್ಕೆ, ರಾಜ್ಯಕ್ಕೆ, ಆಮೇಲೆ ಜಿಲ್ಲೆಗೆ ಒಂದು ಮಾದರಿಯ ಒಂದು ಗ್ರಾಮ ಮೊದಲಿಂದ ನಾನು ಸೋಮಡಾಂತಿ. ಇದು ನಮ್ಮದು ಈಶ್ವರ ಬಸವಣ್ಣ ದೇವರ ದೇವಸ್ಥಾನ, 7ನೇ ಶತಮಾನ ದೇವಸ್ಥಾನ. ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿತವಾದ ಒಂದು ದೇವಸ್ಥಾನ. ಇದು ಅದ್ಭುತವಾದ ಪವಾಡ ಪುರುಷ ಒಂದು ದೇವಸ್ಥಾನ. ಈ ದೇವಸ್ಥಾನದ ಆವರಣದಲ್ಲಿ ನಾವು ಅಂಜುಮನ್ ಇಸ್ಲಾಂ ಕಮಿಟಿಯವರು ಹಾಗೂ ಗ್ರಾಮಸ್ಥರು ಸೇರಿ, ಆಮೇಲೆ ನಮ್ಮ ಈಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೇರಿ ಇದು 15ನೇ ವರ್ಷದ ಒಂದು ಗಜಾನನ ಉತ್ಸವವನ್ನು ನಾವು ಅಗ್ದಿ ವಿಜೃಂಭಣೆಯಿಂದ ಎಲ್ಲ ಜನಾಂಗದವರು ಕೂಡಿಕೊಂಡು 11 ದಿವಸ ನಾವು ಪೂಜೆ ಪುನಸ್ಕಾರ ಮಾಡಿ, ಕಡೆಯ ದಿವಸ ಸತ್ಯನಾರಾಯಣ ಪೂಜೆ ಮತ್ತು ಇಡೀ ಊರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿ ನಾವು ಎಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ನಾವು ಜಿಲ್ಲೆಗೆ ಮಾದರಿ, ಆಮೇಲೆ ರಾಜ್ಯಕ್ಕೆ, ದೇಶಕ್ಕೆ ಒಂದು ಮಾದರಿಯ ಗ್ರಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಗಜಾನನ ಉತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗೂ ನಾವು ಈಗ 15ನೇ ವರ್ಷದಿಂದ ನಾವಿಲ್ಲಿ ಈಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದೈತಿ. ಈ ಒಂದು ಈಶ್ವರ ದೇವಸ್ಥಾನದಲ್ಲಿ ಸರ್ವಧರ್ಮ ಸಾಮೂಹಿಕ ಲಗ್ನವನ್ನು ಹಮ್ಮಿಕೊಂಡಿರ್ತೀವಿ, ವಿವಾಹವನ್ನು. ಈಗಾಗಲೇ ನಾವು 563 ಜೋಡಿಯನ್ನು ನಾವು ಈಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು, ಅಂಜುಮನ್ ಕಮಿಟಿಯವರು ಕೂಡಿಕೊಂಡು ಎಲ್ಲ ಧರ್ಮೀಯರಿಗೆ ಅನುಕೂಲ ಆಗಲಿ, ಆಮೇಲೆ ಬಡಬಗ್ಗರಿಗೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಸಾಮೂಹಿಕ ಲಗ್ನವನ್ನು ಪ್ರತಿ ವರ್ಷ ಯುಗಾದಿ ಪಾಡ್ಯ ದಿವಸ ನಾವು ಹಮ್ಮಿಕೊಂಡಿದ್ದು ಒಂದು ಮಾದರಿಯ ಒಂದು ಅನಿಸೈತಿ. ಅವರು ನೀವು ಪೂಜೆಗೆ ಎಲ್ಲರೂ ಬರ್ತಾರೆ, ಮಹಿಳೆಯರೆಲ್ಲ. ನಾವು ಅವ್ರ ಅಭಿಷೇಕಕ್ಕೆ ಅವರು ಬಂದಿರ್ತಾರೆ. ನಾವು ಈಗ ಮೊಹರಂ ಹಬ್ಬದಾಗಲಿ ಅಥವಾ ಇದನ್ನು ಉರ್ಸಿನಾಗಲಿ ನಾವು ಎಲ್ಲ ನಿಂತು ನಾವು ಸಕ್ಕರೆ ಉರ್ಸೋದಾಗಲಿ, ಆಮೇಲೆ ಮಸೂತಿಗೆ ಹೋಗೋದಾಗಲಿ, ಆಮೇಲೆ ಮೊಹರಮ್ಗೆ ಆಚರಣೆ ದಿವಸ ಎಲ್ಲರೂ ನಾವು ಎಲ್ಲ ಜನಾಂಗದವ್ರು ಕೂಡ್ಕೊಂಡು ಮಾಡ್ತೀವಿ. ನಮ್ಮ ಗ್ರಾಮದಾಗ ಯಾವುದೇ ರೀತಿಯ ಇದು ಒಂದು ಅವರು ಬೇರೆ ನಾವು ಬೇರೆ ಅನ್ನುವಂಥ ಒಂದಿಲ್ಲ. ನಾವು ಒಂದು ನಮ್ಮ ಈ ವ್ಯವಸ್ಥೆ ಒಳಗೆ ಕಾಕ ಮಕ್ಕಳು ಅನ್ನುವಂಥ ವ್ಯವಸ್ಥೆ ಒಳಗೆ ನಾವು ಇಲ್ಲಿ ಜನಾಂಗದವರು ಬಾಂಧವ್ಯದವ್ರು ನಾವು ನಮ್ಮ ಗ್ರಾಮದಾಗ ವಾಸ ಮಾಡ್ತೀವಿ. ಇದೇ ರೀತಿ ಎಲ್ಲ ಗ್ರಾಮದಾಗ ಮುಂದುವರಿಲಿ. ಆಮೇಲೆ ಎಲ್ಲ ಜನಾಂಗದವರು ಭಾವೈಕ್ಯತೆಯಾಗಿ ನಿರ್ಮಾಣ ಮಾಡಲಿ. ಯಾರೂ ಅವರು ಬೇರೆ ಇವರು ಬೇರೆ ಅನ್ನುವಂಥ ಭಾವನೆಯನ್ನು ನಾವು ತಲೆಯಿಂದ ತೆಗೆದುಹಾಕಿ ನಾವೆಲ್ಲರೂ ಸೌಭಾಗ್ಯಯುತವಾಗಿ ಜೀವನ ನಡೆಸೋಕೆ ದಾರಿ ಮಾಡಿಕೊಡೋಣ. ಇದು ಸುಳ್ಳ ಗಲೀಬಿ ಪಲಿಬಿ ಅನ್ನೋದ್ರಿಂದ ಏನೂ ಲಾಭ ಇಲ್ಲ ಯಾವ ಜನಾಂಗಕ್ಕೆ. ಒಳ್ಳೆಯದಾಗಿ ಬಾಳೋಣ ಅಂತ ಒಂದು ಉದ್ದೇಶವನ್ನು ನಾನು
ನಮ್ಮ ಜನಾಂಗಕ್ಕೆ ನಾವು ನೀಡ್ತೇವೆ. ಏನು ಸಾಕಷ್ಟು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇಲ್ಲೊಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತೆ. ಮೇಡಮ್ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಹಿಂದೂ ಮುಸ್ಲಿಮ್ ಇದು ಆಚರಿಸೋಕೂತ 15 ವರ್ಷ ಆತ್ರಿ. ಎಲ್ಲರೂ ಹಿಂದೂ ಮುಸ್ಲಿಮ್ ಒಂದಾಗೆ ಮಾಡ್ತೀವಿ. ಇದು ಹಬ್ಬ ಭೇದ ಭಾವ ಜಾತಿ ಏನೂ ಇಲ್ಲ, ಎಲ್ಲರೂ ಕೂಡಿ ಮಾಡ್ತೀವಿ. ಈಗ ನೀವು ಎಲ್ಲ ಬಂದಿಲ್ಲ ಪೂಜೆಗೆಲ್ಲ ಭಾಗಿಯಾಗ್ತೀವಿ. ಇದು ಅಂತ ಅಲ್ಲ, 15 ವರ್ಷಲಿಂದ ಆತ ಮಾಡಾಕತ್ತೀವಿ. ಎಲ್ಲರೂ ಕೂಡಿ ಮಾಡ್ತೀವಿ ಹಿಂದೂ ಮುಸ್ಲಿಮ್ ಅವ್ರಿಗೆ. ಈಗ ನಿಮಗೆ ಅಂದರೆ ಈಗ ನಿಮ್ಮ ಪೂಜೆ ಇಲ್ಲಿ ಮಾಡೋದು ಈಗ ನೀವು ಎಲ್ಲ ಆರತಿ ಮಾಡ್ತೀರಿ ಎಲ್ಲ ಮಾಡ್ತೀವಿ ರೀ, ನಾವು ಮಾಡ್ತೀವಿ ಎಲ್ಲ ಆರತಿಗೆ. ಏನು ಅನ್ಸುತ್ತಮ್ಮ ನಿಮ್ಗೆ ಖುಷಿ ಆಗುತ್ತೆ? ಖುಷಿ ಆಗುತ್ತೆ ರೀ, ಎಲ್ಲ ಕೂಡಿ ಅವರು ನಾವು ಹಿಂದೂ ಮುಸ್ಲಿಮ್ ಕೂಡಿ ಮಾಡ್ತೀವಲ್ಲ, ಎಲ್ಲರಿಗೆ ಖುಷಿ ಆಗುತ್ತೆ ರೀ. ನೀವು ಗಣೇಶನ ಇಡ್ತಿರೋದಿಲ್ಲ, ಇಲ್ಲೆಲ್ಲ ಬಂದು ನೀವು ಎಂಜಾಯ್ ಮಾಡ್ಬೋದು, ಸಂಭ್ರಮದಲ್ಲಿ ಭಾಗಿಯಾಗ್ಬೋದು. ಮಾಡ್ತೀವಿ ರೀ ಎಲ್ಲರೂ ಕೂಡಿ. ಒಟ್ಟಾರೆ ಹೇಳ್ಬೇಕಂತಂದರೆ ಕಳಸಾಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಸೇರಿಕೊಂಡು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಭಾವೈಕ್ಯತೆ ಮೆರೆದಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಕಳೆದ 15 ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಪ್ರತಿನಿತ್ಯನೂ ಕೂಡ ವಿಶೇಷವಾಗಿ ಪೂಜೆಯನ್ನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿಕೊಂಡು ಮಾಡ್ತಾರೆ. ಇಲ್ಲಿ ಇರುವಂಥ ಶ್ರೀ ಈಶ್ವರ ಬಸವಣ್ಣ ದೇವಸ್ಥಾನ ಟ್ರಸ್ಟ್ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಕಳೆದ 15 ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 11 ದಿನಗಳವರೆಗೂ ಕೂಡ ಗಣೇಶನಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ಇದೇ ರೀತಿ ನಡೆಯುತ್ತೆ. ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತೆ. ಇದೊಂದು ಇಡೀ ರಾಜ್ಯದಲ್ಲಿಯೂ ಕೂಡ ಸಾಕಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ ಇಬ್ಬರೂ ಕೂಡ ಯಾವುದೇ ಭಾವೈಕ್ಯತೆಯಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಇಲ್ಲಿ ಸರ್, ಎಷ್ಟು ವರ್ಷ ಆಯ್ತು ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕತ್ತ? ನಾವು ಇದು 15ನೇ ವರ್ಷ ಸರ್. ನಾವು ಎಲ್ಲರೂ ಸೇರೇ ಮಾಡ್ತೀವಿ ರೀ, ಹಿಂದೂ ಮುಸ್ಲಿಮ್ ಸೇರಿ ನಾವು ಗಣೇಶ ಹಬ್ಬವನ್ನು ಅಗದಿ ವಿಭಜನೆಯಿಂದ ಮಾಡ್ತೀವಿ ರೀ ಅದನ್ನು. ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತೀವಿ. ನಾವು ಸೇರೇ ಭಾವೈಕ್ಯತೆಯ ಸಂಕೇತವಾಗಿ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿಯವಾಗಲಿ ಅನ್ನೋದು ಒಂದು ನಮ್ಮದು ಉದ್ದೇಶ. ಯಾಕೆಂದರೆ ನಾವು ಅಣ್ಣತಮ್ಮರಿಂದಾಗಿ ಇರೋಣ, ಜಗತ್ತಿನಲ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಸಂಕೇತ ಆಗಲಿ, ಯಾವುದೂ ಭೇದ ಭಾವ ಮಾಡಬಾರ್ದು ಅನ್ನೋ ಒಂದು ನಮ್ಮದು ಇದು ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ತೀರಿ ನೀವು, ಈಗ ಹಿಂದೂ ಮುಸ್ಲಿಂ ಹಂಗೆ ಬಾಂಧವ್ಯ ಹದಗೆಡ್ತಾ ಇದೆ. ಈ ಗಣೇಶನ ಬಗ್ಗೆ ಏನು ಸಂದೇಶ ಸಾರ್ತಾರೆ ನೀವು? ಏನಿಲ್ಲ, ನಮ್ಮ ಭಾವನೆಗಳನ್ನು ಸೀದಾ ಇದ್ದರೆ ಯಾವುದೂ ಏನೂ ಆಗಲ್ಲ. ನಾವು ಎಲ್ಲರೂ ಒಂದೇ ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅವರು ಬೇರೆ ನಾವು ಬೇರೆ ಅನ್ನೋದು ನಮ್ಮ ತಲೆಯಂದು ಮನಸ್ಸಿನ ತೆಗೆದಿಟ್ಟು ನಾವು ಎಲ್ಲರೂ ಎಲ್ಲ ದೇವರು ಒಂದೇ, ಧರ್ಮ ಬೇರೆ ಬೇರೆ ಇರ್ಬೋದು, ದೇವರೆಲ್ಲ ಒಂದೇ, ಆದರೆ ಆಚರಣೆ ಬೇರೆ ಬೇರೆ ಇರ್ತಾವೆ. ಆದರೆ ಅವು ಎಲ್ಲ ಸೇರಿ ಅವ್ರು ಸೇರಿ ಮಾಡಿದಾಗ ಸಾಮರಸ್ಯ ಅನ್ನೋದು ಒಂದು ಬರ್ತೈತಿ. ಅದಕ್ಕೆ ಎಲ್ಲರೂ ನಾವು ಒಂದಾಗಿರೋಣ. ಎಲ್ಲಿ ಜಗತ್ತಿನಲ್ಲಿ ಆಗಲಿ, ನಮ್ಮ ಕರ್ನಾಟಕ ರಾಜ್ಯದಾಗಲಿ ಯಾರೂ ನಾವು ಬೇರೆ ಅವರು ಬೇರೆ ಅನ್ನೋದು ಒಂದು ಇರಬಾರ್ದು. ಆಮೇಲೆ ನಾವು ಹಿಂದೂ ಮುಸ್ಲಿಂ ಒಂದೇ ಅನ್ನೋದು ಒಂದು ಭಾವನೆಗಳನ್ನು ಇಟ್ಕೊಂಡು ನಾವು ಜೀವನ ಮಾಡಿದರೆ ಎಲ್ಲಿ ಯಾವುದೂ ಗಲಭೆ ಆಗಲಿಕ್ಕಿಲ್ಲ ಅಂತ ನಮ್ಮದು ಒಂದು ಉದ್ದೇಶ. ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಪೂಜೆ ಇದು ನಾವಿಲ್ಲ ಗದಗ ತಾಲೂಕು ನಮ್ಮ ಕಳಸಾಪುರ ಗ್ರಾಮ ಇಡೀ ಒಂದು ದೇಶಕ್ಕೆ, ರಾಜ್ಯಕ್ಕೆ, ಆಮೇಲೆ ಜಿಲ್ಲೆಗೆ ಒಂದು ಮಾದರಿಯ ಒಂದು ಗ್ರಾಮ ಮೊದಲಿಂದ ನಾನು ಸೋಮಡಾಂತಿ. ಇದು ನಮ್ಮದು ಈಶ್ವರ ಬಸವಣ್ಣ ದೇವರ ದೇವಸ್ಥಾನ, 7ನೇ ಶತಮಾನ ದೇವಸ್ಥಾನ. ಚಾಲುಕ್ಯರ ಒಂದು ಕಾಲದಲ್ಲಿ ನಿರ್ಮಿತವಾದ ಒಂದು ದೇವಸ್ಥಾನ. ಇದು ಅದ್ಭುತವಾದ ಪವಾಡ ಪುರುಷ ಒಂದು ದೇವಸ್ಥಾನ. ಈ ದೇವಸ್ಥಾನದ ಆವರಣದಲ್ಲಿ ನಾವು ಅಂಜುಮನ್ ಇಸ್ಲಾಂ ಕಮಿಟಿಯವರು ಹಾಗೂ ಗ್ರಾಮಸ್ಥರು ಸೇರಿ, ಆಮೇಲೆ ನಮ್ಮ ಈಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೇರಿ ಇದು 15ನೇ ವರ್ಷದ ಒಂದು ಗಜಾನನ ಉತ್ಸವವನ್ನು ನಾವು ಅಗ್ದಿ ವಿಜೃಂಭಣೆಯಿಂದ ಎಲ್ಲ ಜನಾಂಗದವರು ಕೂಡಿಕೊಂಡು 11 ದಿವಸ ನಾವು ಪೂಜೆ ಪುನಸ್ಕಾರ ಮಾಡಿ, ಕಡೆಯ ದಿವಸ ಸತ್ಯನಾರಾಯಣ ಪೂಜೆ ಮತ್ತು ಇಡೀ ಊರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿ ನಾವು ಎಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ನಾವು ಜಿಲ್ಲೆಗೆ ಮಾದರಿ, ಆಮೇಲೆ ರಾಜ್ಯಕ್ಕೆ, ದೇಶಕ್ಕೆ ಒಂದು ಮಾದರಿಯ ಗ್ರಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಗಜಾನನ ಉತ್ಸವವನ್ನು ಆಚರಣೆ ಮಾಡ್ತೀವಿ. ಹಾಗೂ ನಾವು ಈಗ 15ನೇ ವರ್ಷದಿಂದ ನಾವಿಲ್ಲಿ ಈಶ್ವರ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದೈತಿ. ಈ ಒಂದು ಈಶ್ವರ ದೇವಸ್ಥಾನದಲ್ಲಿ ಸರ್ವಧರ್ಮ ಸಾಮೂಹಿಕ ಲಗ್ನವನ್ನು ಹಮ್ಮಿಕೊಂಡಿರ್ತೀವಿ, ವಿವಾಹವನ್ನು. ಈಗಾಗಲೇ ನಾವು 563 ಜೋಡಿಯನ್ನು ನಾವು ಈಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು, ಅಂಜುಮನ್ ಕಮಿಟಿಯವರು ಕೂಡಿಕೊಂಡು ಎಲ್ಲ ಧರ್ಮೀಯರಿಗೆ
ಜನರಿಗೆ ಅನುಕೂಲ ಆಗಲಿ, ಆಮೇಲೆ ಬಡಬಗ್ಗರಿಗೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಸಾಮೂಹಿಕ ಲಗ್ನವನ್ನು ಪ್ರತಿ ವರ್ಷ ಉಗಾದಿ ಪಾಡ್ಯ ದಿವಸ ನಾವು ಹಮ್ಮಿಕೊಂಡಿದ್ದು ಒಂದು ಮಾದರಿಯ ಒಂದು ಅನಿಸೈತಿ. ಅವರು ನೀವು ಪೂಜೆಗೆ ಎಲ್ಲರೂ ಬರ್ತಾರೆ, ಮಹಿಳೆಯರೆಲ್ಲ. ನಾವು ಅವ್ರ ಅಭಿಷೇಕಕ್ಕೆ ಅವರು ಬಂದಿರ್ತಾರೆ. ನಾವು ಈಗ ಮೊಹರಂ ಹಬ್ಬದಾಗಲಿ ಅಥವಾ ಇನ್ನು ಇದನ್ನು ಉರ್ಸಿನಾಗಲಿ ನಾವು ಎಲ್ಲ ನಿಂತು ನಾವು ಸಕ್ಕರೆ ಉರ್ಸೋದಾಗಲಿ, ಆಮೇಲೆ ಮಸೂತಿಗೆ ಹೋಗೋದಾಗಲಿ, ಆಮೇಲೆ ಮೊಹರಮ್ಗೆ ಆಚರಣೆ ದಿವಸ ಎಲ್ಲರೂ ನಾವು ಎಲ್ಲ ಜನಾಂಗದವ್ರು ಕೂಡ್ಕೊಂಡು ಮಾಡ್ತೀವಿ. ನಮ್ಮ ಗ್ರಾಮದಾಗ ಯಾವುದೇ ರೀತಿಯ ಇದು ಒಂದು ಅವರು ಬೇರೆ ನಾವು ಬೇರೆ ಅನ್ನುವಂಥ ಒಂದಿಲ್ಲ. ನಾವು ಒಂದು ನಮ್ಮ ಈ ಅವಸ್ಥೆ ಒಳಗೆ ಕಾಕ ಮಕ್ಕಳು ಅನ್ನುವಂಥ ವ್ಯವಸ್ಥೆ ಒಳಗೆ ನಾವು ಇಲ್ಲಿ ಜನಾಂಗದವರು ಬಾಂಧವ್ಯದವ್ರು ನಾವು ನಮ್ಮ ಗ್ರಾಮದಾಗ ವಾಸ ಮಾಡ್ತೀವಿ. ಇದೇ ರೀತಿ ಎಲ್ಲ ಗ್ರಾಮದಾಗ ಮುಂದುವರಿಲಿ, ಆಮೇಲೆ ಎಲ್ಲ ಜನಾಂಗದವರು ಭಾವೈಕ್ಯತೆಯಾಗಿ ನಿರ್ಮಾಣ ಮಾಡಲಿ. ಯಾರೂ ಅವ್ರು ಬೇರೆ ಇವ್ರು ಬೇರೆ ಅನ್ನುವಂಥ ಭಾವನೆಯನ್ನು ನಾವು ತಲೆಯಿಂದ ತೆಗೆದುಹಾಕಿ ನಾವೆಲ್ಲರೂ ಸೌಭಾಗ್ಯಯುತವಾಗ ಜೀವನ ನಡ್ಸೋಕೆ ದಾರಿ ಮಾಡಿಕೊಡೋಣ. ಇದು ಸುಳ್ಳ ಗಲೀಬಿ ಪಲಿಬಿ ಅನ್ನೋದ್ರಿಂದ ಏನೂ ಲಾಭ ಇಲ್ಲ ಯಾವ ಜನಾಂಗಕ್ಕೆ. ಒಳ್ಳೆಯದಾಗಿ ಬಾಳೋಣ ಅಂತ ಒಂದು ಉದ್ದೇಶವನ್ನು ನಮ್ಮ ಜನಾಂಗಕ್ಕೆ ನಾನು ನೀಡ್ತೇವೆ. ಏನು ಸಾಕಷ್ಟು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇಲ್ಲೊಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುತ್ತೆ. ಮೇಡಮ್, ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾವು ಹಿಂದೂ ಮುಸ್ಲಿಮ್ ಇದು ಆಚರಿಸೋಕೂತ 15 ವರ್ಷ ಆತ್ರಿ. ಎಲ್ಲರೂ ಹಿಂದೂ ಮುಸ್ಲಿಮ್ ಒಂದಾಗೆ ಮಾಡ್ತೀವಿ. ಇದು ಹಬ್ಬ ಭೇದ ಭಾವ ಜಾತಿ ಏನೂ ಇಲ್ಲ, ಎಲ್ಲರೂ ಕೂಡಿ ಮಾಡ್ತೀವಿ. ಈಗ ನೀವು ಎಲ್ಲ ಬಂದಿಲ್ಲ ಪೂಜೆಗೆಲ್ಲ ಭಾಗಿಯಾಗ್ತೀವಿ. ಇದು ಅಂತ ಅಲ್ಲ, 15 ವರ್ಷಲಿಂದ ಆತ ಮಾಡಾಕತ್ತೀವಿ. ಎಲ್ಲರೂ ಕೂಡಿ ಮಾಡ್ತೀವಿ ಹಿಂದೂ ಮುಸ್ಲಿಮ್ ಅವ್ರಿಗೆ. ಈಗ ನಿಮಗೆ ಅಂದರೆ ಈಗ ನಿಮ್ಮ ಪೂಜೆ ಇಲ್ಲಿ ಮಾಡೋದು, ಈಗ ನೀವು ಎಲ್ಲ ಆರತಿ ಮಾಡ್ತೀರಿ? ಎಲ್ಲ ಮಾಡ್ತೀವಿ ರೀ, ನಾವು ಮಾಡ್ತೀವಿ ಎಲ್ಲ ಆರತಿಗೆ. ಏನು ಅನ್ಸುತ್ತಮ್ಮ ನಿಮ್ಗೆ? ಖುಷಿ ಆಗುತ್ತೆ? ಖುಷಿ ಆಗುತ್ತೆ ರೀ. ಎಲ್ಲ ಕೂಡಿ ಅವರು ನಾವು ಹಿಂದೂ ಮುಸ್ಲಿಮ್ ಕೂಡಿ ಮಾಡ್ತೀವಲ್ಲ, ಎಲ್ಲರಿಗೆ ಖುಷಿ ಆಗುತ್ತೆ ರೀ. ನೀವು ಗಣೇಶನ ಇಡ್ತಿರೋದಿಲ್ಲ, ಇಲ್ಲೆಲ್ಲ ಬಂದು ನೀವು ಎಂಜಾಯ್ ಮಾಡ್ಬೋದು, ಸಂಭ್ರಮದಲ್ಲಿ ಭಾಗಿಯಾಗ್ಬೋದು. ಮಾಡ್ತೀವಿ ರೀ ಎಲ್ಲರೂ ಕೂಡಿ. ಒಟ್ಟಾರೆ ಹೇಳ್ಬೇಕಂತಂದರೆ ಕಳಸಾಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಸೇರಿಕೊಂಡು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಭಾವೈಕ್ಯತೆ ಮೆರೆದಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.